ಈ ವಿಡಿಯೋ ಲಾಸ್ಟ್ ವಿಡಿಯೋನ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಇಲ್ಲಿ ರೆಸ್ಟ್ ಆಫ್ ದ ಮಾರ್ಕೆಟ್ ಪ್ಲೇಯರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾರ್ಯಾರು ಅಂದರೆ ಕಾರ್ಪೊರೇಟ್ಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ರಿಟೇಲ್ ಬ್ರೋಕರ್ಸ್ ಆ್ಯಂಡ್ ರಿಟೇಲ್ ಟ್ರೇಡರ್ಸ್. ಸೊ ಕಾರ್ಪೊರೇಟ್ಸಿಂದ ಸ್ಟಾರ್ಟ್ ಮಾಡೋಣ. ಕಾರ್ಪೊರೇಟ್ಸ್ ಅಂದರೆ ಕಂಪನೀಸ್ ಲೈಕ್ ಇನ್ಫೋಸಿಸ್, ಆ್ಯಪಲ್, ಟೊಯೋಟಾ ಎಕ್ಸೆಟ್ರಾ. ಈ ಕಂಪನೀಸು ಮಲ್ಟಿಪಲ್ ಕಂಟ್ರೀಸಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ. ಲೈಕ್ ಇಂಪೋರ್ಟ್, ಎಕ್ಸ್ಪೋರ್ಟ್, ಮ್ಯಾನುಫ್ಯಾಕ್ಚರ್, ಆಪರೇಷನ್ಸ್ ಎಕ್ಸೆಟ್ರಾ. ಇದೆಲ್ಲ ಮಾಡಬೇಕು ಅಂದರೆ ಅವರು ಮಲ್ಟಿಪಲ್ ಕರೆನ್ಸೀಸ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಅದಕ್ಕೆ ಇವ್ರಿಗೆ ಫೋರೆಕ್ಸ್ ಮಾರ್ಕೆಟು ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ಲಿ ಇಲ್ಲಿ ಇವರು 3 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ನ ಮಾಡ್ತಾರೆ. ಫಸ್ಟು ಫಾರಿನ್ ಸಪ್ಲೈಯರ್ಸ್ಗೆ ಪೇ ಮಾಡೋಕ್ಕೆ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಸೆಕೆಂಡು ಬೇರೆ ಕಂಟ್ರೀಸಲ್ಲಿ ಮಾಡೋ ರೆವೆನ್ಯೂನ ಅವರ ಹೋಮ್ ಕರೆನ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಥರ್ಡ್ ಬಂದು ಕರೆನ್ಸೀಸಲ್ಲಿ ಆಗೋ ಪ್ರೈಸ್ ಚೇಂಜಸ್ಸಿಂದ ಪ್ರೊಟೆಕ್ಷನ್ಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಹೆಡ್ಜಿಂಗ್ ಮಾಡ್ತಾರೆ. ಇದನ್ನು 2 ಎಕ್ಸಾಂಪಲ್ಸಿಂದ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒನ್, ಇಲ್ಲಿ ಒಂದು ಇಂಡಿಯನ್ ಕಂಪ್ನಿ US ಇಂದ ಒಂದು ಮಷಿನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಅವ್ರ ಬ್ಯಾಂಕಲ್ಲಿ ರುಪೀಸ್ನ ಡಾಲರ್ಸ್ಗೆ ಕನ್ವರ್ಟ್ ಮಾಡಿ ಸೆಲ್ಲರ್ಗೆ ಡಾಲರಲ್ಲಿ ಪೇ ಮಾಡ್ತಾರೆ. ಅದೇ ಥರ ಇನ್ಫೋಸಿಸು ಅವ್ರ ಅಮೇರಿಕನ್ ಕ್ಲೈಂಟ್ಸಿಂದ ಡಾಲರ್ಸಲ್ಲಿ ಅರ್ನ್ ಮಾಡ್ತಾರೆ. ಸೊ ಇಲ್ಲಿ ಇನ್ಫೋಸಿಸ್ನ ಬ್ಯಾಂಕು ಡಾಲರ್ಸ್ನ ರುಪೀಸ್ಗೆ ಕನ್ವರ್ಟ್ ಮಾಡಿ ಇನ್ಫೋಸಿಸ್ಗೆ ಕೊಡ್ತಾರೆ. ಸೊ ಬೇಸಿಕಲಿ ಈ ಥರ ರಿಯಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಕಾರ್ಪೊರೇಟ್ಸು ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಈಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಫೋರೆಕ್ಸ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಲ್ಲಿ 6 ಮೇನ್ ಟೈಪ್ಸ್ ಇರ್ತಾರೆ. ಅದು ಹೆಡ್ಜ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್, ಪೆನ್ಷನ್ ಫಂಡ್ಸ್, ಸೊವೀರಿಯನ್ ವೆಲ್ತ್ ಫಂಡ್ಸ್, ಇನ್ಶೂರೆನ್ಸ್ ಕಂಪ್ನೀಸ್ ಮತ್ತು ಲಾರ್ಜ್ ಆಸೆಟ್ ಮ್ಯಾನೇಜರ್ಸ್. ಈ ಇನ್ಸ್ಟಿಟ್ಯೂಷನ್ಸು ಬೇಸಿಕಲಿ 3 ಥಿಂಗ್ಸ್ನ ಮಾಡ್ತಾರೆ ಫೋರೆಕ್ಸ್ ಮಾರ್ಕೆಟಲ್ಲಿ. ಒಂದು, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ನ ಹೆಡ್ಜ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಹೆಡ್ಜ್ ಫಂಡು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ. 1 ಇಯರಲ್ಲಿ ಸ್ಟಾಕ್ ಮಾರ್ಕೆಟು ಅವ್ರಿಗೆ 12% ರಿಟರ್ನ್ ಕೊಟ್ಟಿರುತ್ತೆ. ಆಟ್ ದ ಸೇಮ್ ಟೈಮು ಇಂಡಿಯನ್ ರುಪಿ ವ್ಯಾಲ್ಯೂ ಫೋರೆಕ್ಸ್ ಮಾರ್ಕೆಟಲ್ಲಿ 12% ಡ್ರಾಪ್ ಆಗುತ್ತೆ. ಆಗ ಅವ್ರ ಸ್ಟಾಕ್ಸಲ್ಲಿ ಮಾಡಿರೋ ಗೇನ್ಸ್ ಎಲ್ಲ ಕರೆನ್ಸಿ ವ್ಯಾಲ್ಯೂ ಡ್ರಾಪಿಂದ 0 ಆಗುತ್ತೆ. ಸೊ ಈ ಥರ ರಿಸ್ಕ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟಲ್ಲಿ ಕರೆನ್ಸೀಸ್ನ ಲಾಂಗ್ ಅಥವಾ ಶಾರ್ಟ್ ಮಾಡಿ ಹೆಡ್ಜ್ ಮಾಡ್ತಾರೆ. ಸೆಕೆಂಡ್ ಒನ್ ಬಂದು ಸ್ಪೆಕ್ಯುಲೇಷನ್. ಸೊ ಕರೆನ್ಸಿ ಪ್ರೈಸಸ್ ಕೂಡ ಲಾಂಗರ್ ಟೈಮ್ ಫ್ರೇಮಲ್ಲಿ ಮೇಲೆ ಕೆಳಗೆ ಮೂವ್ ಆಗುತ್ತೆ ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್ ಲೈಕ್ ಇಂಟ್ರೆಸ್ಟ್ ರೇಟ್ಸ್, ಗ್ರೋತ್, ಇನ್ಫ್ಲೇಷನ್, ರಿಸ್ಕ್ ಸೆಂಟಿಮೆಂಟ್ ಎಕ್ಸೆಟ್ರಾ. ಸೊ ಇದರಿಂದ ಪ್ರಾಫಿಟ್ ಮಾಡೋಕ್ಕೆ ಈ ಇನ್ಸ್ಟಿಟ್ಯೂಷನ್ಸು ಕರೆನ್ಸೀಸ್ನ ಟ್ರೇಡ್ ಮಾಡ್ತಾರೆ. ಆ್ಯಂಡ್ ಥರ್ಡ್ ರೀಸನ್ ಬಂದು ಕ್ಯಾಪಿಟಲ್ನ ಕಂಟ್ರೀಸ್ ಟು ಕಂಟ್ರೀಸ್ ಮೂವ್ ಮಾಡೋಕ್ಕೆ. ಸೊ ಆಬ್ವಿಯಸ್ಲಿ ಇನ್ಸ್ಟಿಟ್ಯೂಷನ್ಸ್ ಹತ್ರ ಲಾರ್ಜ್ ಕ್ಯಾಪಿಟಲ್ ಇರುತ್ತೆ ಆ್ಯಂಡ್ ಬೇರೆ ಬೇರೆ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟಲ್ಲಿ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಟು ಸಮರೈಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಫೋರೆಕ್ಸ್ ಮಾರ್ಕೆಟ್ನ 3 ಥಿಂಗ್ಸ್ಗೆ ಯೂಸ್ ಮಾಡ್ತಾರೆ. ಒಂದು, ಇನ್ವೆಸ್ಟ್ಮೆಂಟ್ಸ್ನ ಹೆಡ್ಜ್ ಮಾಡೋಕ್ಕೆ. ಸೆಕೆಂಡು, ಫೋರೆಕ್ಸ್ ಮಾರ್ಕೆಟಲ್ಲಿ ಡೈರೆಕ್ಷನಲ್ ಬೆಟ್ಸ್ ಮಾಡೋಕ್ಕೆ ಅಂದರೆ ಟ್ರೇಡ್ ಮಾಡೋಕ್ಕೆ. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಫೋರೆಕ್ಸ್ ಮಾರ್ಕೆಟ್ನ ನೆಕ್ಸ್ಟ್ ಪ್ಲೇಯರ್ ಬಂದು ರಿಟೇಲ್ ಬ್ರೋಕರ್. ಸೊ ಈ ರಿಟೇಲ್ ಬ್ರೋಕರ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮಂಥ ರಿಟೇಲ್ ಟ್ರೇಡರ್ಸ್ಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಆಕ್ಸೆಸ್ ಕೊಡ್ತಾರೆ. ಸೊ ಇವರು ಬಿಗರ್ ಫೋರೆಕ್ಸ್ ಮಾರ್ಕೆಟಲ್ಲಿ ಏನು ಕರೆನ್ಸಿ ಪೇರ್ಸ್ ಇರುತ್ತೆ ಅದನ್ನು ನಮಗೆ ಟ್ರೇಡ್ ಮಾಡೋದಕ್ಕೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಟ್ರೇಡ್ ಮಾಡೋಕ್ಕೆ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಲೈಕ್ MT4, MT5, ಸಿ ಟ್ರೇಡರ್ಸ್, ಈ ಥರ. ಕೆಲವು ಬ್ರೋಕರ್ಸ್ದು ಅವ್ರದ್ದೇ ಓನ್ ಆ್ಯಪ್ಸ್ ಕೂಡ ಇರುತ್ತೆ. ಆ್ಯಂಡ್ ಆ್ಯಸ್ ಅ ರಿಟೇಲ್ ಟ್ರೇಡರು ನಾವು ರಿಯಲ್ ಇಂಟರ್ ಬ್ಯಾಂಕ್ನ ಅಥವಾ ಸ್ಪಾಟ್ ಮಾರ್ಕೆಟ್ ಅಂದರೆ ರಿಯಲ್ ಕರೆನ್ಸೀಸ್ನ ಟ್ರೇಡ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ಬ್ರೋಕರ್ಸು ನಮಗೆ CFDs ಆರ್ ಅದರ್ ಡೆರಿವೇಟಿವ್ಸ್ ಕಾಂಟ್ರಾಕ್ಟ್ಸ್ನ ಕೊಡ್ತಾರೆ. ಈ CFDs ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪಾರ್ಟಲ್ಲಿ ನಿಮಗೆ ನಾವು CFDsನ ಟ್ರೇಡ್ ಮಾಡೋದು ರಿಯಲ್ ಕರೆನ್ಸೀಸ್ ಅಲ್ಲ ಅಂತ ಗೊತ್ತಿದ್ರೆ ಸಾಕು. ಆ್ಯಂಡ್ ಈ ಬ್ರೋಕರ್ಸು ನಮ್ಮ ಬೈ ಸೆಲ್ ಆರ್ಡರ್ಸ್ನ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಇದರಿಂದ ಇವ್ರಿಗೇನು ಯೂಸು? ಆ್ಯಸ್ ಅ ರಿಟೇಲ್ ಟ್ರೇಡರು ನಮಗೆ ಫೋರೆಕ್ಸ್ ಮಾರ್ಕೆಟ್ಗೆ ಆಕ್ಸೆಸ್ ಬೇಕು. ಬಟ್ ನಾವು ಡೈರೆಕ್ಟಾಗಿ ಬಿಗ್ ಬ್ಯಾಂಕ್ಸ್ ಲೈಕ್ JP Morgan, ಸಿಟಿ ಜೊತೆ ಟ್ರೇಡ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ಬ್ರೋಕರ್ಸು ಟ್ರೇಡಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಇವರು ನಾವು ಮಾಡೋ ಟ್ರೇಡ್ಸಲ್ಲಿ ಸ್ಪ್ರೆಡ್ಸ್ ಮತ್ತು ಕಮಿಷನ್ಸಿಂದ ದುಡ್ಡು ಮಾಡ್ತಾರೆ. ಸೊ ಈ ರೀಸನ್ಗೆ ರಿಟೇಲ್ ಬ್ರೋಕರ್ಸ್ ಇರೋದು. ಈ ರಿಟೇಲ್ ಬ್ರೋಕರ್ಸ್ ಹೇಗೆ ವರ್ಕ್ ಆಗುತ್ತೆ, CFDs ಅಂದರೆ ಏನು, ಮೆಟಾ ಟ್ರೇಡರ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಲಾಸ್ಟ್ ಪೀಸ್ ಆಫ್ ದ ಪಜಲ್ ಅಂದರೆ ಲಾಸ್ಟ್ ಪ್ಲೇಯರ್ ಆಫ್ ದ ಫೋರೆಕ್ಸ್ ಮಾರ್ಕೆಟ್ ಈಸ್ ನಮ್ಮ ಥರ ನಿಮ್ಮ ಥರ ರಿಟೇಲ್ ಟ್ರೇಡರ್ಸ್ಗಳು. ಸೊ ರಿಟೇಲ್ ಟ್ರೇಡರ್ಸು ಫೋರೆಕ್ಸ್ ಮಾರ್ಕೆಟಲ್ಲಿ ಹೆಡ್ಜಿಂಗ್ ಅಥವಾ ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ರಿಟೇಲ್ ಟ್ರೇಡರ್ಸು ಸ್ಪೆಕ್ಯುಲೇಟ್ ಮಾಡಿ ಪ್ರಾಫಿಟ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ. ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸು ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡು MT4, MT5 ಅಲ್ಲಿ ಕರೆನ್ಸಿ CFDsನ ಟ್ರೇಡ್ ಮಾಡ್ತಾರೆ. ಇವರು ಮೋಸ್ಟ್ಲಿ ಇಂಟ್ರಾಡೇ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ನ ಮಾಡ್ತಾರೆ. ಸೊ ಇವರು ರಿಯಲ್ ಫೋರೆಕ್ಸ್ ಮಾರ್ಕೆಟ್ನ ಪ್ಲೇಯರ್ಸ್ಗಳು. ಸೆಂಟ್ರಲ್ ಬ್ಯಾಂಕ್ಸ್, ಡೀಲರ್ ಬ್ಯಾಂಕ್ಸ್, ಕಾರ್ಪೊರೇಟ್ಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಬ್ರೋಕರ್ಸ್ ಮತ್ತು ರಿಟೇಲ್ ಟ್ರೇಡರ್ಸ್.
ಈ ಐಸ್ಬರ್ಗ್ ಪಿಕ್ಚರ್ನ ನೋಡಿ, ಇದು ರಿಯಲ್ ಫೋರೆಕ್ಸ್ ಮಾರ್ಕೆಟ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಸ್ ಅ ರಿಟೇಲ್ ಟ್ರೇಡರ್ ನಾವು ಬರೀ ಟಿಪ್ ಆಫ್ ದ ಐಸ್ಬರ್ಗ್ನ ನೋಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಫೋರೆಕ್ಸ್ ಮಾರ್ಕೆಟ್ ತುಂಬ ಸಿಂಪಲ್ಲು, ಯಾರು ಬೇಕಾದ್ರೂ ಟ್ರೇಡ್ ಮಾಡಿ ಇಲ್ಲಿ ಮನಿ ಪ್ರಿಂಟ್ ಮಾಡ್ಬೋದು ಅಂತ ಡ್ರೀಮ್ಸ್ನ ಸೆಲ್ ಮಾಡುತ್ತೆ. ಬಟ್ ಆ್ಯಸ್ ಯು ಕ್ಯಾನ್ ಸಿ, ಈ ಫೋರೆಕ್ಸ್ ಮಾರ್ಕೆಟು ನಾವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡದು. ಸೊ ಈ ವಿಡಿಯೋದಲ್ಲಿ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ರಿಯಲ್ ಪ್ಲೇಯರ್ಸ್ ಯಾರು, ಏನು ಮಾಡ್ತಾರೆ ಫೋರೆಕ್ಸ್ ಮಾರ್ಕೆಟಲ್ಲಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ಲೇಯರ್ಸ್ ಎಲ್ಲ ಹೇಗೆ ಕನೆಕ್ಟ್ ಆಗ್ತಾರೆ, ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.